ಮಾಡಿದ್ದು ಕೇವಲ 5 ಕೊಲೆ. ಹೆಸರು ಜಗತ್ತಿನ ಮೋಸ್ಟ್ ಡೇಂಜರಸ್ ಸೀರಿಯಲ್ ಕಿಲ್ಲರ್. 130 ವರ್ಷ ಆದರೂ ಸಹ ಕೊಲೆಗಾರ ಯಾರು ಅಂತ ಕಂಡುಹಿಡಿಯಲು ಇದುವರೆಗೂ ಸಾಧ್ಯವಾಗಿಲ್ಲ. ಮಾಡಿರೋ 5 ಕೊಲೆಗಳು ಸಹ ಪ್ರಾಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡ್ತಿರುವಂಥ ಹುಡುಗಿಯರೇ ಆಗಿರ್ತಾರೆ. ಯಾವ ಹೆಸರು ಕೇಳಿದರೆ ಇಡೀ ಲಂಡನ್ ಜನ ಈಗಲೂ ಬೆಚ್ಚಿ ಬೀಳ್ತಾರೋ ಆ ಹೆಸರೇ ಜಾಕ್ ದ ರಿಪ್ಪರ್. ಮೊದಲನೇ ಕೊಲೆ ಆಗಸ್ಟ್ 31, 1888. ಮೇರಿ ಆ್ಯನ್ ನಿಕೋಲಸ್. ಚಾರ್ಲೆಸ್ ಕ್ರಾಸ್ ಅನ್ನೋ ವ್ಯಕ್ತಿ ಬೆಳಗ್ಗಿನ ಜಾವ 3 ಗಂಟೆಗೆ ಬಕ್ಸ್ ರೋ ಅನ್ನೋ ರೋಡಲ್ಲಿ ವಾಕಿಂಗ್ ಮಾಡುವಾಗ ಸೈಡಲ್ಲಿ ಯಾರೋ ಮಲಗಿರೋ ಆಗಿದೆಯಲ್ಲ ಅಂತ ಹತ್ರ ಹೋಗಿ ನೋಡಿದಾಗಲೇ ಗೊತ್ತಾಗಿದ್ದು ಅದು ಒಂದು ಕೊಲೆಯಾಗಿರೋ ಶವ ಅಂತ. ಆ ಕೊಲೆ ನಾರ್ಮಲ್ ಕೊಲೆ ಆಗಿರುವುದಿಲ್ಲ, ಏಕೆಂದರೆ ಕೊಲೆ ಮಾಡಿದಂತಹ ವ್ಯಕ್ತಿ ಶವದಲ್ಲಿನ ಇನ್ನರ್ ಆರ್ಗನ್ಸ್ ಎಲ್ಲ ಅಂದರೆ ಕಿಡ್ನಿ, ಲಿವರ್ ಎಲ್ಲವನ್ನೂ ತಗೊಂಡು ಹೋಗಿರ್ತಾನೆ. ಇದನ್ನು ಎಂದಿನಂತೆ ನಾರ್ಮಲ್ ಯಾವುದೋ ಒಂದು ಕೊಲೆ ಅಂತ ಪೊಲೀಸ್ನವರು ತಮ್ಮ ತನಿಖೆ ಪ್ರಾರಂಭ ಮಾಡ್ತಾರೆ. ಆದರೆ ಪೊಲೀಸವ್ರಿಗೆ ಗೊತ್ತಿರಲಿಲ್ಲ ಇದು ಜಸ್ಟ್ ಬಿಗಿನಿಂಗ್ ಅಂತ. ಎರಡನೇ ಕೊಲೆ ಸೆಪ್ಟೆಂಬರ್ 8, ಆ್ಯನಿ ಚಾಪ್ಮ್ಯಾನ್. ಮೊದಲನೇ ಕೊಲೆ ನಡೆದಂಥ ಬಕ್ಸ್ ರೋಡ್ನ ನೆಕ್ಸ್ಟ್ ರೋಡ್ನ ಆಡ್ಬರ್ಟ್ಸ್ ಅನ್ನೋ ರೋಡಲ್ಲಿ ಒಂದು ಶವ ಇದೆ ಅಂತ ಪೊಲೀಸವ್ರಿಗೆ ಕರೆ ಬರುತ್ತೆ. ಪೊಲೀಸ್ ಆ ಜಾಗಕ್ಕೆ ಬಂದು ನೋಡಿದಾಗ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಕ್ಷಣ ಶಾಕ್ ಆಗ್ತಾರೆ. ಯಾಕಂದರೆ ಮೇರಿ ಆ್ಯನ್ ನಿಕೋಲಸ್ ಯಾವ ರೀತಿ ಕೊಲೆ ಆಗಿದ್ದಾಳೆ ಅದೇ ರೀತಿ ಆ ಕೊಲೆ ನಡೆದಿರುತ್ತೆ. ಸೇಮ್ ಮೊದಲನೇ ಶವದಲ್ಲಿ ಯಾವ ರೀತಿ ಇನ್ನರ್ ಆರ್ಗನ್ಸ್ ಇರೋದಿಲ್ವೋ ಅದೇ ರೀತಿ ಈ ಶವದಲ್ಲಿ ಕೂಡ ಇನ್ನರ್ ಆರ್ಗನ್ಸ್ನ ಆ ಕೊಲೆಗಾರ ತಗೊಂಡು ಹೋಗಿರ್ತಾನೆ. ಈ ಎರಡೂ ಕೊಲೆಯ ಪ್ಯಾಟ್ರನ್ ನೋಡಿದಂತಹ ಪೊಲೀಸವರು ಈ ಎರಡೂ ಕೊಲೆಗಳನ್ನು ಮಾಡಿದಂಥವರು ಒಂದೇ ವ್ಯಕ್ತಿ ಅಂತ ತೀರ್ಮಾನ ಮಾಡಿ ತಮ್ಮ ತನಿಖೆ ಮಾಡಬೇಕಾದ್ರೆ ಒಂದು ಲೆಟರ್ ಪೊಲೀಸವ್ರಿಗೆ ಬರುತ್ತೆ. ಆ ಲೆಟರ್ ಪೂರ್ತಿ ರೆಡ್ ಕಲರಿಂದ ತುಂಬಿರುತ್ತೆ. ಆ ಲೆಟರಲ್ಲಿ ಬರೆದಿದ್ದಂತಹ ಅಕ್ಷರಗಳು, ಡಿಯರ್ ಬಾಸ್, ನಾನು ಮಾಡೋ ಕೆಲಸ ನನಗೆ ತುಂಬ ಇಷ್ಟ. ನನ್ನ ಚಾಕು ತುಂಬ ಶಾರ್ಪ್ ಇದೆ. ಇನ್ನು ಮುಂದೆ ನಾನು ಮಾಡೋ ಪ್ರತಿ ಕೆಲಸದಲ್ಲೂ ನನ್ನ ಹೆಸರು ಕೇಳ್ತಾನೇ ಇರ್ತೀರ. ಇಂತೆ ನಿಮ್ಮ ಜಾಕ್ ದ ರಿಪ್ಪರ್. ಅಲ್ಲಿವರೆಗೂ ಯಾರು ಅಂತ ಗೊತ್ತಿಲ್ಲದೆ ಅನಾಮಿಕ ವ್ಯಕ್ತಿಯನ್ನು ಹುಡುಕಾಡ್ತಿದ್ದ ಪೊಲೀಸ್ನವರು ದ ಜಾಕ್ ದ ರಿಪ್ಪರ್ನ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೆಟರ್ ಕಳಿಸಿದ 3ನೇ ದಿನಕ್ಕೆ ಅಂದರೆ ಸೆಪ್ಟೆಂಬರ್ 30, 1888 ಅದೇ ವೈಟ್ ಚಾಪಲ್ನ ಇನ್ನೊಂದು ರಸ್ತೆಯಲ್ಲಿ ಎಲಿಜಬೆತ್ ಸೈಟ್ ಅನ್ನೋ ಮಹಿಳೆ ಕೊಲೆ ನಡೆದಿರುತ್ತೆ. ಪೊಲೀಸ್ ಬಂದು ನೋಡಿದಾಗ ಆಕೆಯ ಮಾತ್ರ ಕಟ್ ಮಾಡಿ ಕೊಲೆ ಮಾಡಿರ್ತಾನೆ ದ ಜಾಕ್ ದ ರಿಪ್ಪರ್. ಇದನ್ನು ತನಿಖೆ ಮಾಡಬೇಕಾದ ಅದೇ ಟೈಮಲ್ಲಿ ಪಕ್ಕದ ಏರಿಯಾ ಮಿಡಲ್ ಸ್ಟಾರ್ ಅನ್ನೋ ಜಾಗದಲ್ಲಿ ಕ್ಯಾಥರಿನ್ ಎಡೋವರ್ಡ್ಸ್ ಅನ್ನೋ ಮಹಿಳೆನ ಕೊಂದಿರ್ತಾನೆ. ಅಂದರೆ ಒಂದೇ ರಾತ್ರಿಯಲ್ಲಿ 2 ಕೊಲೆ. ಎಲಿಜಬೆತ್ನ ಮಾತ್ರ ಕಟ್ ಮಾಡಿದಂತಹ ಜಾಕ್ ದ ರಿಪ್ಪರ್ ಕ್ಯಾಥರಿನ್ ಬಾಡಿಯಿಂದ ಕಿಡ್ನಿಯನ್ನು ಕತ್ತರಿಸಿ ತೆಗೆದಿರ್ತಾನೆ. ಫೈನಲ್ 5ನೇ ಕೊಲೆ ನವೆಂಬರ್ 9, 1888 ಮೇರಿ ಜೇನ್ ಕೆಲ್ಲಿ ಅನ್ನೋ ಮಹಿಳೆಯ ಮನೆ ಓನರ್ ಬಾಡಿಗೆ ಕೇಳಲು ಹೋದಾಗ ಆಕೆ ತನ್ನ ಬೆಡ್ ಮೇಲೇ ಕೊಲೆಯಾಗಿದ್ದಾಳೆ. ಜಾಕ್ ದ ರಿಪ್ಪರ್ ಮಾಡಿದಂತಹ 5 ಕೊಲೆಗಳಲ್ಲಿ
ಇದೇ ತುಂಬ ಭಯಾನಕ ಕೊಲೆಯಾಗಿರುತ್ತದೆ. ಮೇರಿ ಜೇನ್ನ ಹಾರ್ಟ್, ಕಿಡ್ನಿ, ಲಿವರ್ ಮತ್ತು ಬಾಡಿಯ ಇನ್ನರ್ ಪಾರ್ಟ್ಸ್ ಯಾವುದನ್ನೂ ಬಿಟ್ಟಿರೋದಿಲ್ಲ ಜಾಕ್ ದ ರಿಪ್ಪರ್. ಈ 5 ಕೊಲೆ ಆದ ನಂತರ ಯಾವುದೇ ಇದೇ ರೀತಿ ಕೊಲೆ ಲಂಡನ್ನ ವೈಟ್ ಚಾಪಲ್ ನಗರದಲ್ಲಿ ನಡೆಯಲಿಲ್ಲ. ಪೊಲೀಸ್ ತನಿಖೆ ಮುಂದುವರೆದರೂ 130 ವರ್ಷ ಆದರೂ ಸಹ ಜಾಕ್ ದ ರಿಪ್ಪರ್ ಯಾರು ಅಂತ ಇದುವರೆಗೂ ಗೊತ್ತಾಗಿಲ್ಲ. ಜಾಕ್ ದ ರಿಪ್ಪರ್ನ ಕಂಡುಹಿಡಿಯಲಾಗದಂತಹ ಪೊಲೀಸ್ನವರು ಕೊಡುವಂತಹ 3 ಕಾರಣಗಳು ಅಂದರೆ, ನಂಬರ್ 1, ಜಾಕ್ ದ ರಿಪ್ಪರ್ ಸತ್ತಿರ್ಬೋದು. ನಂಬರ್ 2, ಲಂಡನ್ ನಗರನ ಬಿಟ್ಟು ಹೋಗಿರ್ಬೋದು. ನಂಬರ್ 3, ಬೇರೆ ಅಪರಾಧ ಮಾಡಿ ಜೈಲಿಗೆ ಹೋಗಿರ್ಬೋದು.